ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಮಕ್ಕಳಿಬ್ರಿಗೂ ಸ್ಕೂಲ್ ರಜಾ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗೆದ್ದೆ. ಸ್ಯಾಟರ್ಡೆ ಅಲ್ವಾ, ಲಂಚೇನು ಪ್ರಿಪೇರ್ ಮಾಡೋ ಅಷ್ಟಿರಲಿಲ್ಲ. ಅದಕ್ಕೋಸ್ಕರ 6 ಗಂಟೆಗೆ ಎದ್ಬಿಟ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಮೂರು ಹೇಳಿದ್ದ ಟೊಮೊಟೊ ಬಾತ್ ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಕ್ಕೆ, ಲವಂಗ ಹಾಗೆ ಒಂದು 2-3 ಬಿರಿಯಾನಿ ಎಲೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಉರಿಬೇಕು. ನಂತರ ಒಂದು 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಸಣ್ಣಗೆ ಉದ್ದುದ್ದ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆಯಲ್ಲಿ ಹಾಕ್ಕೊಂಡು ಕೆಂಬಣ್ಣ ಬರೋವರೆಗೂ ಉರಿಬೇಕಾಗುತ್ತೆ ಇದನ್ನು. ನಂತರ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಸಹ ನಾವಿಲ್ಲಿ ಸೇರಿಸ್ಕೋಬೇಕು. ಇದೆಲ್ಲನೂ ಸಹ ನಾವು ಸಣ್ಣ ಉರಿಯಲ್ಲೇ ಉರಿಯೋದ್ರಿಂದ ಇದ್ರ ಘಮ ಚೆನ್ನಾಗಿರುತ್ತೆ. ನಂತರ ಇದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ರುಚಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಈ ಒಂದು ಟೊಮೊಟೊ ಬಾತ್ಗೆ ನಾನಿಲ್ಲಿ 4-5 ಟೊಮೊಟೊನ ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಒಂದು ಈರುಳ್ಳಿಗೆ ಸೇರಿಸ್ಕೊಂಡು ಉಪ್ಪೇನು ಹಾಕ್ತೀರ ಹಾಗೆ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ. ಉಪ್ಪೇನಾದರೂ ಹಾಕಿದ್ರೆ ಇದು ನೀರೆಲ್ಲ ಬಿಟ್ಕೊಂಡು ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ರುಚಿ ಸಿಗೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಉಪ್ಪನ್ನು ಹಾಕ್ದಿರ ಹಾಗೆ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಹಾಗೆ ಚಿಕನ್ ಮಸಾಲ, ನಂತರ ಒಂದು ಸ್ವಲ್ಪ ಅರಿಶಿನ ಸಹ ಸೇರಿಸಿದ್ದೀನಿ. ನಂತರ ಮೊಸರನ್ನ ಸಹ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು 4 ಲೋಟ ನೀರನ್ನು ಸೇರಿಸಿದ್ದೀನಿ. ಯಾಕಂದ್ರೆ ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು 4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಹಾಗೆ ನಾವು ಕುದಿಯೋಕ್ಕೆ ಬಿಡಬೇಕು. ನಂತರ ಮುಚ್ಚಳವನ್ನು ಹಾಕಿ ಒಂದು 2 ವಿಷಲನ್ನು ಕೂಗಿಸ್ಕೋಬೇಕಾಗತ್ತೆ. ನೋಡ್ಬೋದು, ರುಚಿಯಾಗಿರುವಂಥ ಒಂದು ಟೊಮೊಟೊ ಬಾತು ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ರುಚಿಯೆಲ್ಲನೂ ಉಪ್ಪು ಖಾರ ಎಲ್ಲ ಸರಿಯಾಗಿ ಆಗಿತ್ತು. ಮಕ್ಕಳಿಗೆ ನಾನು ಹೆಚ್ಚಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಯಾವುದೇ ಒಂದು ರೈಸ್ ಐಟಮ್ನ ಮಾಡೋದಿಲ್ಲ. ಎಲ್ಲನೂ ಸಹ ಕಮ್ಮಿ ಮಸಾಲೆನೇ ಹಾಕಿರ್ತೀನಿ. ನಂತರ ಇದೆಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ಮಕ್ಕಳು ಸಹ ಎದ್ಬಿಟ್ಟಿದ್ರು. 7:30 ಹಂಗೆ ಇಬ್ಬರು ಎದ್ಬಿಟ್ಟು ಬಂದು ಕೆಳಗಡೆ ಹಾಲಲ್ಲಿ ಯೋಗ ಮಾಡ್ತಾಯಿದ್ದಾರೆ. ಸೊ ಯೋಗ ಮಾಡೋದಕ್ಕೆಲ್ಲ ವಾರ್ಮ್ ಅಪ್ ಮಾಡ್ಕೋತಾ ಇದ್ದಾರೆ. ನಮ್ಮ ಅತ್ತೆಯವರು ಬೆಳಗ್ಗೆ ಯಾವಾಗಲೂ ಯೋಗ ಮಾಡ್ತಾರೆ. ಸೊ ಅವ್ರನ್ನ ನೋಡಿಕೊಂಡು ಇವರು ಸಹ ನಾನು ಯೋಗ ಮಾಡ್ತೀನಿ ಅಂತ ಇಬ್ಬರು ಮಾಡ್ತಾಯಿದ್ದಾರೆ. ಹಿಂದಿನ ದಿನ ಧ್ರುವಾಗೆ ಒಂದು ಸ್ವಲ್ಪ ಫೀವರ್ ಬಂದಿತ್ತು. ಸಡನ್ನಾಗಿ ಕೋಲ್ಡು ಮತ್ತು ಫೀವರ್ ಇತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಡಲ್ಲಾಗಿದ್ದ ಬೆಳಗ್ಗೆನೆ. ಆದರೂ ಸಹ ಅವ್ರ ಅಣ್ಣನ ನೋಡಿಕೊಂಡು ಅವನು ಯೋಗ ಮಾಡ್ತಾ ಇದ್ದಾನೆ. ನೋಡ್ಬೋದು ನೀವು, ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ. ಜ್ವರ ಇದೆ ಅಂತ ಸುಮ್ಮನೆ ಮಲ್ಕೊಳೋದಾಗಲಿ ಒಂದು ಕಡೆ ಕೂರೋದಾಗಲಿ ಅವ್ನು ಮಾಡೋದಿಲ್ಲ. ನನಗೂ ಟೈಮ್ ಆಯಿತು. ನಾನು ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಸ್ಕೂಲ್ಗೆ ಹೊರಟೆ. ಬರೋ ಅಷ್ಟೊತ್ತಿಗೆ ಯಾರೋ ಗಾಡಿನ ಹೊರಗಡೆ ನಿಲ್ಲಿಸಿದ್ರು. ತುಂಬಾ ಖುಷಿಯಾಗೋಯಿತು ನೋಡಿ. ನಂತರ ನನಗೂ ಹಾಫ್ ಡೇ ಸ್ಕೂಲ್ ಇತ್ತಲ್ವ, 12:30 ಹಂಗೆ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ನಾನು ಮೂರು ಮತ್ತು ಅತ್ತೆ ಎಲ್ಲ ಸೇರಿಕೊಂಡು ಹೊರಗಡೆ ಹೊರಟ್ವಿ. ಯಾಕಂದರೆ ಮೂರು ಕಿವಿದು ಓಲೆ ತೊಗೋಬೇಕಾಯ್ತಲ್ವ, ಅದಕ್ಕೋಸ್ಕರ ಅವನದು ಕಿವಿ ತೂತೆಲ್ಲ ಸಹ ಮುಚ್ಚೋಗ್ತಾಯಿತ್ತು. ಅದಕ್ಕೋಸ್ಕರ ಅವ್ನು ತೊಗೊಂಬೇಡ ಅಂತ ಹೊರಟ್ವಿ. ನೋಡ್ಬೋದು, ಇಲ್ಲಿ ತುಂಬಾ ವೆರೈಟೀಸ್ ಇತ್ತು ಓಲೆಗಳಲ್ಲೂ. ಬಟ್ ಅವನು ಧ್ರುವ ಕಿವಿಯಲ್ಲಿರೋ ಥರದ್ದೇ ಬೇಕು ಅಂತ ಹಠ ಮಾಡಿ ಅದೇ ಥರದ್ದು ತಗೊಂಡ. ಒಂದು ಪೀಸ್ ಬಂದು 800 ರೂಪೀಸ್ ಬಿತ್ತು. ಸರಿ ಅಂತ ಒಂದು ಪೀಸ್ನ ನಾವು ತಗೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಈ ಮಕ್ಕಳಿಬ್ರಿಗೂ ಸಹ ಸ್ಕೂಲಲ್ಲಿ ಟೆಸ್ಟ್ ನಡೀತಾ ಇತ್ತು. ಅದಕ್ಕೋಸ್ಕರ ಪ್ರಿಪೇರ್ ಮಾಡಿಸ್ಬೇಕಾಯಿತು. ಬಂದ ತಕ್ಷಣ ಇಬ್ರಿಗೂ ಸಹ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಧ್ರುವಾಗೆ ನಂಬರ್ಸು ಅಂದರೆ ಮ್ಯಾಥ್ ಇತ್ತು, ಮೂರಿಗೆ ಬಂದು ಸೈನ್ಸ್ ಸಬ್ಜೆಕ್ಟ್ ಇತ್ತು. ಇಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸ್ಪೆಲ್ಲಿಂಗ್ಸು ನಂಬರ್ಸ್ ಬರೆಯೋದೆಲ್ಲ. ನಮ್ಮ ಚಿಕ್ಕವನಂತೂ ಸ್ವಲ್ಪ ಸತಾಯಿಸ್ತಾನೆ ನನಗೆ ಹೋಮ್ವರ್ಕ್ ಮಾಡೋವಾಗ, ರೈಟಿಂಗ್ ಮಾಡೋವಾಗೆಲ್ಲನೂ. ಇದು ಹೆಂಗೆ ನನಗೆ ಬರಲ್ಲ ಅಂತ ಹೇಳೋದು. ಬಟ್ ಆಮೇಲೆ ತುಂಬಾ ಚೆನ್ನಾಗಿ ಹೋಮ್ವರ್ಕ್ಸ್ ಎಲ್ಲ ಮಾಡ್ತಾನೆ ಅವನೇ. ನಮ್ಮ ಮೂರೂ ಅಷ್ಟೇ ತುಂಬ ಚೆನ್ನಾಗಿ ಹೋಮ್ವರ್ಕ್ಸ್ ಮಾಡ್ತಾನೆ. ಒಂದು ಸ್ವಲ್ಪ ಹಠ ಮಾಡ್ತಾರೆ, ಅದು ನಮ್ಮ ಮಾಮೂಲಿ ಅಲ್ವ ಮಕ್ಕಳಂದಮೇಲೆ ಹೋಮ್ವರ್ಕ್ಸ್ ಮಾಡೋವಾಗೆಲ್ಲನೂ. ಬಟ್ ಅಷ್ಟೊಂದೆಲ್ಲ ಹಠ ಮಾಡಿಕೊಂಡು ಬರೆಯಲ್ಲ ಅಂತ ಇದೆಲ್ಲ ಹೇಳೋದಿಲ್ಲ. ನಂತರ ಧ್ರುವಾಗೆ ಜ್ವರ ಇತ್ತಲ್ವ, ಅದಕ್ಕೆ ಇಲ್ಲಿ ನಾನಿಲ್ಲಿ ಸಿರಪನ್ನು ಹಾಕ್ತಾಯಿದ್ದೀನಿ. ಜ್ವರಕ್ಕೆ ಬಂದು ಕ್ಯಾಲ್ವಲ್ ಹಾಕ್ತಿದ್ದೀನಿ. ನಂತರ ಒಂದು ಕೋಲ್ಡ್ಗೂ ಸಹ ಸಿರಪ್ನ ಹಾಕ್ತಾಯಿದ್ದೀನಿ. ಸೊ ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಬೇಗನೆ ಮಲ್ಕೊಂಡ್ಬಿಡ್ತಾರೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ, ಅದಕ್ಕೋಸ್ಕರ.
ನಂತರ ಇಬ್ಬರು ಮಲ್ಕೊಂಡ್ಮೇಲೆ ನಂದು ಸ್ವಲ್ಪ ಕೆಲಸಗಳಿರುತ್ತೆ, ರೂಮ್ ಕ್ಲೀನ್ ಮಾಡೋದು ಎಲ್ಲ. ನನ್ನ ಒಂದು ಕೆಲಸ ಮುಗಿಸ್ಕೊಂಡು ನಾನು ಸಹ ಬೇಗ ಮಲ್ಕೋತೀನಿ. ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.